ರಾಮ ಮಂದಿರ ಟ್ರಸ್ಟ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ರಾಮ ಮಂದಿರ ಹಣ ಕದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸುಪ್ರೀಂ ಕೇಂದ್ರ ಸರ್ಕಾರ ಮತ್ತು ಯುಪಿ ಸರ್ಕಾರಕ್ಕೂ ಕೂಡ ನೋಟಿಸ್ ಜಾರಿ ಮಾಡಿದೆ. ತನಿಖೆಯ ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದ್ದು, ತನಿಖೆ ಎಲ್ಲಿವರೆಗೂ ಬಂದಿದೆ ಎಂಬ ವರದಿ ಕೊಡಿ ಎನ್ನುವಂತಹ ಸೂಚನೆ ಕೊಟ್ಟಿದೆ. ಮುಚ್ಚಿದ ಲಕೋಟೆಯಲ್ಲಿ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ. ಈ ಪ್ರಕರಣವನ್ನ ಸಿಬಿಐ ನಡೆಸಬೇಕು ಎನ್ನುವಂತಹ ಕೋರಿಕೆಯೊಂದಿಗೆ ಅರ್ಜಿಯನ್ನು ಹಾಕಲಾಗಿತ್ತು. ಆ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವಂತಹ ಸುಪ್ರೀಂ ಕೋರ್ಟ್ ಈಗ ರಾಮ ಮಂದಿರ ಟ್ರಸ್ಟ್ಗೆ ನೋಟಿಸ್ ಕೊಟ್ಟಿದೆ. ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ಯುಪಿ ಸರ್ಕಾರಕ್ಕೂ ಕೂಡ ನೋಟಿಸ್ ಕೊಟ್ಟಿದ್ದು, ತನಿಖೆಯ ವರದಿಯನ್ನು ನೀಡಿ ಎನ್ನುವಂತಹ ಸೂಚನೆಯನ್ನು ನೀಡಿದೆ. ತನಿಖೆ ಎಲ್ಲಿವರೆಗೆ ಬಂದಿದೆ ಎನ್ನುವಂತಹ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ನೀಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಅರ್ಜಿದಾರರು ತನಿಖಾ ವರದಿಯನ್ನು ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಮುಚ್ಚಿದ ಲಕೋಟೆಯಲ್ಲಿ ತನಿಖೆ ಎಲ್ಲಿವರೆಗೆ ಬಂದಿದೆ ಅನ್ನೋದರ ಬಗ್ಗೆ ವರದಿಯನ್ನು ಕೊಡಿ ಎನ್ನುವ ಸೂಚನೆಯನ್ನು ನೀಡಲಾಗಿದೆ. ರಾಮ ಮಂದಿರ ಹುಂಡಿ ಹಣ ಕದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ನ ಸೂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನನ್ನ ಪ್ರತಿನಿಧಿ ಹರೀಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಈಗ ಅರ್ಜಿದಾರರು ತನಿಖಾ ವರದಿ ನೋಡೋದಕ್ಕೆ ಬಯಸಿದ್ದಾರೆ. ಹಾಗಾಗಿ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ನೀಡಬೇಕು ಅನ್ನುವಂಥದ್ದಕ್ಕೆ ಕೊಟ್ಟಿದೆ. ಗಡುವು ಎಷ್ಟು ಕೊಟ್ಟಿದೆ? ಎಷ್ಟರೊಳಗಡೆ ಕೊಡಬೇಕಾಗತ್ತೆ ಈ ತನಿಖಾ ವರದಿಯನ್ನ? ಈ ಸೂಚನೆ ಕೊಟ್ಟಿರುವಂಥದ್ದು ಏನೇನು ಅಂತ ಈಗ ಸುಪ್ರೀಂ? ಪ್ರತಿಮಾ, ರಾಮ ಮಂದಿರದ ಹುಂಡಿ ಕಳ್ಳತನಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ಮಾಡ್ತಾ ಇದ್ರು ಕೂಡ CBI ತನಿಖೆ ಆಗಬೇಕು, ಮತ್ತು ಸಾಕ್ಷ್ಯಗಳನ್ನು ಏನು ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಮತ್ತು ಸಾಕ್ಷ್ಯಗಳನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು ಮತ್ತು ಸೂಕ್ತ ರಕ್ಷಣೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಮುಚ್ಚಿದ ಲಕೋಟೆಯಲ್ಲಿ ಸಂಪೂರ್ಣ ಈಗ SIT ಏನೇನು ತನಿಖೆಯನ್ನು ಮಾಡಿದೆ ಈ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಜೊತೆಗೆ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಟ್ರಸ್ಟ್ಗೆ ನೋಟಿಸನ್ನು ಜಾರಿ ಮಾಡಿದೆ. ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ರಾಜ್ಯ ಸರ್ಕಾರಕ್ಕೂ ಕೂಡ ನೋಟಿಸನ್ನು ಜಾರಿ ಮಾಡಿದೆ. ನೋಟಿಸ್ ಜಾರಿ ಮಾಡಿರೋ ಉದ್ದೇಶ ಅಂತಂದರೆ ಅವರು ತಮ್ಮ ಪ್ರತಿವಾದವನ್ನು ಬಂದು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಬೇಕಾಗತ್ತೆ ಮತ್ತು ತನಿಖೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ಗೆ ತಿಳಿಸಬೇಕಾಗತ್ತೆ. ಇಲ್ಲಿ ಬಹು ಮುಖ್ಯವಾಗಿ ಮತ್ತೊಂದು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಏನು ಅಂತಂದರೆ, ಈ ಒಂದು ತನಿಖೆ ಏನು ಆಗ್ತಾ ಇದೆ ಇದರ ಸಂಪೂರ್ಣ ಮಾಹಿತಿ ಬೇಕಾಗುತ್ತೆ. SIT ಏನು ತನಿಖೆ ಮಾಡ್ತಾ ಇದೆ, ಎಷ್ಟು ಜನರ ವಿಚಾರಣೆಯನ್ನು ಮಾಡಿದೆ, ಏನೇನೆಲ್ಲ ಅಂಶಗಳನ್ನು SIT ಕಂಡುಕೊಂಡಿದೆ, ಅದರ ಸಂಪೂರ್ಣ ವರದಿಯನ್ನು ನಮಗೆ ಕೊಡಬೇಕು ಅನ್ನುವಂತ ಹೇಳಿದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಸಾಲಿಸಿಟರಿ ಜನರಲ್ ಆದಂತಹ ತುಷಾರ್ ಮೆಹ್ತಾ ಅವರು ಕೂಡ ಹೇಳಿದ್ದಾರೆ, ಮುಚ್ಚಿದ ಲಕೋಟೆಯಲ್ಲಿ ನಾವು ವರದಿಯನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿರುವಂತಹದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ಇದನ್ನ ಈಗ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಒಂದು ವಾರದೊಳಗೆ ತನಿಖೆಯ ಪ್ರಗತಿ ಎಲ್ಲಿವರೆಗೆ ಬಂತು, ಆ ಪ್ರಗತಿ ಪರಿಶೀಲನಾ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಜುಲೈ 20ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್ನಲ್ಲಿ. ವಿಚಾರಣೆಯನ್ನು ಇವತ್ತು ಕೈಗೆತ್ತಿಕೊಳ್ಳಲಾಯಿತು. ಮುಚ್ಚಿದ ಲಕೋಟೆಯಲ್ಲಿ ಪ್ರಗತಿ ಪರಿಶೀಲನಾ ವರದಿಯನ್ನ ಕೊಡಬೇಕು ಎನ್ನುವಂತಹ ಸೂಚನೆಯನ್ನ ಕೊಟ್ಟ ಸುಪ್ರೀಂ ಈಗ ಜುಲೈ 20ಕ್ಕೆ ವಿಚಾರಣೆಯನ್ನ ಮುಂದುವರೆಸಿದೆ.